ಇನ್ನು ಮುಂದೆ ಮೂಡುಬಿದ್ರೆಯ ಆಸ್ಪಾಸ್ನ ಜನರಿಗೆ ತಾಜಾ ಮೀನುಗಳನ್ನು ಹುಡ್ಕೊಂಡು ಬೇರೆ ಕಡೆಗೆ ಹೋಗಬೇಕಾಗಿಲ್ಲ. ಮೂಡುಬಿದ್ರೆಯ ಹೊಸನಾ ಬಿಲ್ಡಿಂಗ್ನಲ್ಲಿರುವ KFTC ತಾಜಾ ಮೀನಿನ ಮಳಿಗೆಗೆ ಬಂದು ಮೀನು ಖರೀದಿ ಮಾಡಬಹುದು. ಹೌದು, ಮೂಡುಬಿದ್ರೆಯ ಹೊಸನಾ ಬಿಲ್ಡಿಂಗ್ನಲ್ಲಿ ಮಂಗಳೂರಿನ ಫಿಶ್ ಮಾರ್ಟ್ ಅವರ ಅಂಗಸಂಸ್ಥೆಯಾಗಿ KFTC ತಾಜಾ ಮೀನಿನ ಮಳಿಗೆ ಉದ್ಘಾಟನೆ ಆಗಿದ್ದು, ಮುಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಉಮಾನಾಥ್ ಕೋಟ್ಯಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಆಡಳಿತ ನಿರ್ದೇಶಕರು ಶ್ರೀ ML ದೊಡ್ಡಮನಿ, ಮೂಡುಬಿದ್ರೆ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಮತಿ ಇಂದು ಎಂ, 13ನೇ ಕೊಪ್ಪಳ ವಾರ್ಡ್ ಕಾರ್ಪೊರೇಟರ್ ಶ್ರೀ ಸುರೇಶ್ ಪ್ರಭು, ಅದೇ ರೀತಿ ಕಾರ್ಪಸ್ ಕ್ರಿಸ್ಟಿ ಚರ್ಚ್ ಮೂಡುಬಿದ್ರೆ ಇಲ್ಲಿನ ಧರ್ಮಗುರುಗಳಾದ ಫಾದರ್ ಪೌಲು ಸಿಕ್ವೇರ ಆಶೀರ್ವಚನ ನೀಡುವುದರ ಮೂಲಕ ಮೀನಿನ ಮಳಿಗೆಗೆ ಶುಭಾರಂಭ ನೀಡಿದರು. ಈ ಒಳ್ಳೆಯ ಕೆಲಸಕ್ಕೆ ದೇವರ ಆಶೀರ್ವಾದ ಸಿಗಲಿ ಅಂತ ನಾವೆಲ್ಲ ಗುರು ಹಿರಿಯರು ಒಟ್ಟಿಗೆ ಸೇರಿದ್ದೇವೆ. ಈ ಹೊಸ ಉದ್ಯಮವನ್ನು ಇಲ್ಲಿ ಆರಂಭ ಫಿಶ್ ಮಾರ್ಕೆಟ್ ಅದರ ಮಾಲಕರು ಅವರ ಮೇಲೆ ಆಶೀರ್ವಾದ ಕೂರಲಿ ಅಂತ ನಾವು ಹೇಳುವ. ನಿನ್ನೊಲುಮೆನೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆಯ ಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದರು ಮತ್ತು ಮೀನುಗಾರಿಕೆ ಹಾಗೂ ಒಳನಾಡು ಸಾರಿಗೆ ಉಸ್ತುವಾರಿ ಸಚಿವರು ಹಾಗೂ ಮುಜರಾಯಿ ಸಚಿವರಾದಂತಹ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ತಮ್ಮ ಅನಾನುಕೂಲತೆಯಿಂದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಬಿಗ್ FM ನ RJ ಏರಾಲ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವ್ಯಕ್ತಿಗಳು ಗುರು ಹಿರಿಯರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನ ನೀಡ್ತಾ ಇದ್ದಾರೆ. ಮೊದಲ ಆಹ್ವಾನ ನೀಡ್ತಾ ಇದ್ದಾರೆ ಡಾಕ್ಟರ್ ಮೇಘರಾಜ್ ಶೆಟ್ಟಿ, ಅಧ್ಯಕ್ಷರು ನಗರ ಅಭಿವೃದ್ಧಿ ಪ್ರಾಧಿಕಾರ ಮೂಡುಬಿದ್ರೆ. ನೀವು ಎಲ್ಲಿದ್ದರೂ ಕೂಡ ಒಂದು ಜೋಳದ ಕೈ ಚಪ್ಪಾಳೆ ನೀಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದಾರೆ ಮತ್ತು ಸುಗುಚ್ಛದ ಆತ್ಮೀಯ ಸ್ವಾಗತವನ್ನು ಮೇಘರಾಜ್ ಶೆಟ್ಟಿ ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ದಯವಿಟ್ಟು ವೇದಿಕೆಯಲ್ಲಿ ಬಂದು ಕೂತ್ಕೊಳ್ಬೇಕು, ನಮ್ಮ ಮಾತನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು
ಬಿಡದಿ ಸುರಿಯುವ ಮಳೆಯ ನಡುವೆಯೂ ಸಹ ಜನರು ಮೀನುಗಳನ್ನು ಖರೀದಿ ಮಾಡಿ ಖುಷಿಪಟ್ಟರು.